ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಅರ್ಜುನ್. ವೀಕ್ಷಕರು, ಇವತ್ತು ನಮ್ಮನೆ ಮೊಸರನ್ನ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸಾಸಿವೆ ಮೊದಲೇ ಹಾಕಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಬೇಕಿಲ್ಲ, ಸಾರಿ. ಎಣ್ಣೆ ಚಿಟಪಟ ಕುದೀತಾ ಇದೆ ಸಾಸಿವೆ. ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಕಂದು ಬಣ್ಣ ಬರೋವರೆಗೂ ಮಾಡ್ಕೋಬೇಕು. ಆಮೇಲೆ ಒಂದೆರಡು ಕಡಲೆಕಾಯಿ ಬೀಜ. ಇದು ನಮ್ಮನೆಯಲ್ಲಿ ಮಾಡುವಂಥ ರೆಸಿಪಿ. ಹಸಿಮೆಣಸಿನಕಾಯಿ ಒಂದೆರಡು ಹಾಕಿದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ಅನ್ನನ ಮುಂಚೆನೇ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಮೊಸರು ಹಾಕ್ತೀನಿ. ಇದಕ್ಕೆ ಹಾಲನ್ನು ಹಾಕ್ಬೋದು, ಯಾಕಂತಂದರೆ ಇದು ಮೊಸರು ಸ್ವಲ್ಪ ಹುಳಿಯಾಗೋ ಚಾನ್ಸಸ್ ಇರೋದ್ರಿಂದ ಮೊಸರು ಹಾಲು ಹಾಕ್ಬೋದು. ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿರಲಿ ಅಂತ. ಇದಕ್ಕೀಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಈ ಒಗ್ಗರಣೆ. ಸ್ವಲ್ಪ ಇದು ಜಾಸ್ತಿ ಆಗಿದೆ, ಬಟ್ ಅಂಥ ಡಿಫ್ರೆನ್ಸ್ ಏನಿದೆ. ಸ್ವಲ್ಪ ಮುಂಚೆನೇ ಇರಬೇಕು, ಹಾಗಾಗಿ ಒಲೆ ಉರಿ ಮುಂದೆ ಇರುವಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಗ್ಗರಣೆ ಸಿಗೋಗ್ಬಾರ್ದು. ಇಂಗನ್ನು ಹಾಕದೆ ಇದಕ್ಕೆ. ಇವಾಗ ಇದು ಆರಿದ ಮೇಲೆ ಕಲಿಸ್ಬೇಕು. ಇದು ನಮ್ಮ ಮನೆಗಳಲ್ಲಿ ತುಂಬ ಹಿಂದೆ ಮಾಡ್ತಿದ್ದಂತಹ ಮೊಸರನ್ನ. ಇದನ್ನು ನಾನು ಮಾಮೂಲಿ ಗ್ರಾಸರಿ ಶಾಪಲ್ಲಿ ತಂದಿರುವಂತಹ ಐಟಮಿಂದನೇ ಮಾಡಿದ್ದೇನೆ. ಆದರೆ ಆರ್ಗ್ಯಾನಿಕ್ ಗ್ರಾಸರಿಗಳಿಗಾಗಿ ಬ್ರಾಹ್ಮಿ ಆರ್ಗ್ಯಾನಿಕ್ಸ್ ಮಲ್ಲೇಶ್ವರಂ ಭೇಟಿ ಕೊಡಿ. ವಾಟ್ಸಪ್ ನಂಬರ್ 7019990492. ಹಾಗೂ ಹ್ಯಾಂಡ್ ರೈಟಿಂಗ್ ಕ್ಲಾಸ್, ವೇದಿಕ್ ಮ್ಯಾಥ್ಸ್ ಕ್ಲಾಸ್, ಬೇಸಿಕ್ ಮ್ಯಾಥ್ಸ್ ಕ್ಲಾಸ್ ಹಾಗೂ ಕನ್ನಡ ಕ್ಲಾಸ್, ಸೈನ್ಸ್ ಪ್ರಾಜೆಕ್ಟ್ಸ್ಗಳಿಗೋಸ್ಕರ ಬ್ರಾಹ್ಮಿ ಅಕಾಡೆಮಿಕ್ ಟ್ರಸ್ಟ್ಗೆ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ನಂಬರ್ 7019990492. ನಮಸ್ಕಾರ.